ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಚಿಕನ್ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಯಾಕೋ ಚಿಕನ್ ತಿನ್ಬೇಕು ಅನ್ನಿಸ್ತಿತ್ತು ಇವತ್ತು. ಸೊ ಅದಕ್ಕೆ ಹಸ್ಬೆಂಡಿಗೆ ಹೇಳಿದ್ದೀನಿ ಶಾಪಿಂದ ಬರ್ತಾ ತೊಗೊಂಡು ಬನ್ನಿ ಚಿಕನ್ ಅಂತ, ಫ್ರೈ ಮಾಡಿ ರೈಸ್ ಮಾಡೋಣ ಅಂತ. ಅವರು ಇನ್ನೇನು ಬರ್ತಾರೆ 8 o'clock ಹಂಗೆ. ನಾನು ಅವ್ರು ಬರೋ ವರ್ಷದಲ್ಲಿ ಎಲ್ಲ ಫ್ರೈಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಬಂದಿದ ತಕ್ಷಣ ಒಗ್ಗರಣೆ ಹಾಕ್ಬೋದು ಅಂತ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ನೀವು ಫ್ರೈ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಹಚ್ಕೊಳ್ಳೋಣ. ಇದೊಂದಷ್ಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಫಸ್ಟ್ ಇದನ್ನು ಜೋಡಿಸ್ಬಿಡ್ತೀನಿ. ಓಕೆ ಫ್ರೆಂಡ್, ಎಲ್ಲ ರೆಡಿ ಮಾಡಿಕೊಂಡೆ. ಇದಿಷ್ಟು ಬೇಕಾಗಿರೋದು ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋಕ್ಕೆ. ಸ್ವಲ್ಪ ಶುಂಠಿ, 1-3 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ, ಖಾರದ ಪುಡಿ ಕೂಡ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ. ಸ್ಪೈಸಸ್ ಬಂದ್ಬಿಟ್ಟು ಸ್ವಲ್ಪ ಧನಿಯಾ ಬೀಜ, ಒಂದು ಸ್ವಲ್ಪ ಇದೇನು ಕಡಲೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು, 1-2 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಸೊ 1-2 ಲವಂಗ. ಇದಿಷ್ಟು ಬೇಕಾಗತ್ತೆ. ಗಸಗಸೆ ಇದ್ದರೆ ಕೂಡ ಆ್ಯಡ್ ಮಾಡ್ಕೋಬೋದು. ಇರಲಿಲ್ಲ ಅದಕ್ಕೆ ಸೇರಿಸಿಲ್ಲ. ಇದಕ್ಕೆ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು. ಪುದೀನ ಹಸ್ಬೆಂಡ್ಗೆ ಹೇಳಿದ್ದೀನಿ ತರ್ತಾರೆ, ಆವಾಗ ತಂದಮೇಲೆ ನಾನು ಹಾಕಿ ಮಾಡ್ತೀನಿ. ಇವಾಗ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಫಸ್ಟು. ನೆಕ್ಸ್ಟು ಇದಿಷ್ಟು ಬೇಕಾಗಿರೋದು ಒಗ್ಗರಣೆಗೆ. ಸ್ವಲ್ಪ ಚಿಕ್ಕದಾಗಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೆಂತಿ, ಒಂದು ಪಲಾವ್ ಎಲೆ, ಇದು ಚಿಕನ್ ಮಸಾಲ, ಇದು ಗರಂ ಮಸಾಲ. ಇದಿಷ್ಟು ಬೇಕಾಗಿರುವಂಥದ್ದು ಇವತ್ತಿನ ಚಿಕನ್ ಫ್ರೈ ರೆಸಿಪಿಗೆ. ಫಸ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಎಲ್ಲನ. ಫಸ್ಟು ಬಿಸಿ ಆಗಬೇಕು. ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ. ಟ್ರೈಪೋಡ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬುಕ್ ಮಾಡಿದ್ದೀನಿ, ಬರೋವರೆಗೂ ತೋರಿಸ್ತೀನಿ ನಾನು ಮೇಲೆ. ಫಸ್ಟು ಎಣ್ಣೆ ಬಿಸಿ ಆಗಿದೆ. ಏನೆಲ್ಲ ನಾನು ಸ್ಪೈಸಸ್ ಎಲ್ಲ ತೋರಿಸಿದ್ದೀನಿ ಅದು ಹಾಕೊಳ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದ ನಂತರ ಏನೆಲ್ಲ ತರಕಾರಿ ನಾವು ಹಚ್ಚಿಟ್ಕೊಂಡಿರ್ತೀವಿ ಅದು ಹಾಕೊಳ್ಬೇಕು. ಎಲ್ಲದೂ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರು ವಾಶ್ ಮಾಡಿ ಇಟ್ಕೊಂಡಿಲ್ಲ ಅಂತ ತಿಳ್ಕೊಬೇಕು. ಸ್ವಲ್ಪ ಜನ ಅದು ಕೂಡ ಕಮೆಂಟ್ ಮಾಡ್ತಾರೆ ಗೊತ್ತಿದೆ. ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಿಕನ್ ಫ್ರೈ ರೆಡಿ ಆಗುತ್ತೆ. ರೈಸಿಗೂ ಕೂಡ ಇಟ್ಟೆ. ಈ ಕಡೆ ಇದು ತಣ್ಣಗಾಗೋಕ್ಕೆ ಅಂತ ಬಿಟ್ಟಿದ್ದೀನಿ. ಓಕೆ, ಇವಾಗ ಪುದೀನ ಸೊಪ್ಪು ಕೂಡ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಏನು ಫ್ರೈ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಕೊಳ್ತೀನಿ. ಮಸಾಲ ಈ ಥರ ರುಬ್ಕೋಬೇಕು. ಸ್ವಲ್ಪ ತರ್ತರಿಯಾಗಿರಬೇಕು. ತರ್ತರಿಯಾಗಿದ್ದರೆ ಚಿಕನ್ ಫ್ರೈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಏನು ತೋರಿಸಿದೆ ನಾನು, ಕಸೂರಿ ಮೆಂತಿ, ಪಲಾವ್ ಎಲೆ, ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಅದಾದ ನಂತರ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ನಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ
ನಾನು ತೋರಿಸಿದ್ನಲ್ಲ ಗರಂ ಮಸಾಲ ಚಿಕನ್ ಮಸಾಲ ನಿಮಗೆ ಎಷ್ಟೆಷ್ಟು ಬೇಕು ನೀವು ಎಷ್ಟು ಚಿಕನ್ ತೊಗೊಂಡಿದ್ದೀರಾ ಅದ್ರ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ KG ಒಂದು ಮುಕ್ಕಾಲು KG ಇರ್ಬೋದೇನೋ ಚಿಕನ್ನು ಅಷ್ಟು ತೊಗೊಂಡಿದ್ದೆ ಅಷ್ಟೇ. ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು. ಫ್ರೈ ಮಾಡ್ಕೋಬೇಕಾದ್ರೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ, ಅದಕ್ಕೆ ತಕ್ಕಂತೆ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ. ನಾವು ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು, ನಮ್ಮನೆ ಖಾರ ಜಾಸ್ತಿ ಖಾರ ಇಲ್ಲ, ಅದಕ್ಕೆ 2 ಸ್ಪೂನ್ ಹಾಕಿದ್ದೀನಿ. ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ನೆಕ್ಸ್ಟು ನಾವೇನು ರುಬ್ಕೊಂಡಿರ್ತೀವೋ ಅದನ್ನು ಹಾಕಬೇಕು. ಜಾರ್ನಲ್ಲಿ ಕೂಡ ಮಸಾಲೆ ಎಲ್ಲ ಅಂಟಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಚಿಕನ್ ಫ್ರೈಗೆ ಸೇರಿಸಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ ಆವಾಗವಾಗ ತೆಗೆದು ಕೈ ಆಡಿಸ್ತೀರಿ, ಇಲ್ಲ ಸೀದೋಗಿಬಿಡತ್ತೆ ಅಂತ. ನನ್ನ ಹಸ್ಬೆಂಡು ಆನಿಯನ್ನು ಮತ್ತು ಸೌತೆಕಾಯಿ ನಿಂಬೆಹಣ್ಣೆಲ್ಲ ಕಟ್ ಮಾಡ್ತಿದ್ರು. ನೆಕ್ಸ್ಟು ಒಂದು 5 ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿ ಕೊತ್ತಂಬರಿ ಪುದೀನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು, ಮತ್ತು ಲಿಡ್ ಕ್ಲೋಸ್ ಮಾಡಬೇಕು. ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಎಣ್ಣೆ ಬಿಡ್ತಾಯಿದೆ ಸೈಡಿಂದನೇ. ಈ ಥರನೇ ಒಂದು 20 ಮಿನಿಟ್ಸ್ ಕುಕ್ ಮಾಡ್ಕೊಬಿಟ್ರೆ ಚಿಕನ್ ಫ್ರೈ ರೆಡಿನೇ ಆಗೋಗ್ಬಿಡತ್ತೆ. ಫೈನಲಿ ಚಿಕನ್ ಫ್ರೈ ಎಲ್ಲ ರೆಡಿ ಆಯಿತು, ನೋಡೋಕೆ ಈ ಥರ ಕಾಣಿಸ್ತಿತ್ತು. ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ನಾವು ಯಾವಾಗಲೂ ಸ್ಪ್ರೈಟ್ ಕುಡಿತೀವಿ ಚಿಕನ್ನಿಗೆ ಮಾತ್ರ, ಬಟ್ ನಾನು ಈ ಅಭ್ಯಾಸ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದರಿಂದ ಹಸ್ಬೆಂಡ್ ಮಾತ್ರ ಕುಡಿತಿದ್ರು. ಇಬ್ಬರಿಗೂ ಕೂಡ ರೈಸ್ ಹಾಕ್ಕೊಂಡು ನಾನು ಬಡಿಸ್ತಿದ್ದೆ, ಹಸ್ಬೆಂಡ್ ವೀಡಿಯೋ ಮಾಡ್ತಿದ್ರು. ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ. ಏನಾದರೂ ಹೆಲ್ಪ್ ಬೇಕು ಅಂದರೆ ಕೂಡ ಮಾಡಿಕೊಡ್ತಾರೆ. ಇಲ್ಲ ಆಗಲ್ಲ, ಅದು ನೀನೇ ಮಾಡಬೇಕು, ಇದು ನಾನೇ ಮಾಡಬೇಕು ಅಂತ ಯಾವತ್ತೂ ಅವರು ಆ ಥರ ಮಾಡಿಲ್ಲ. ನೀನು ಹಿಂಗೆ ಇರಬೇಕು, ಈ ಥರನೇ ಮಾಡಬೇಕಂತ ಕೂಡ ಯಾವ ರಿಸ್ಟ್ರಿಕ್ಷನ್ನು ಕೂಡ ಅವ್ರು ಹೇಳಿಲ್ಲ. ಆರಾಮಾಗಿ ಫ್ರೀಯಾಗಿರು ಅಂತ ಹೇಳ್ತಾರೆ. ನಾವು ಫ್ರೆಂಡ್ಸಾಗೇ ಇರ್ತೀವಿ ಯಾವಾಗಲೂ ಜಾಸ್ತಿನ. ಓಕೆ, ಇಬ್ಬರು ಕೂಡ ಬಡಿಸ್ಕೊಂಡ್ವಿ. ಟೈಮ್ ನೋಡಿದ್ರೆ ಹತ್ತತ್ರ 10 ಗಂಟೆ ಆಗೋಕ್ಕೆ ಬಂದಿತ್ತು. ಇನ್ನು 10 ಗಂಟೆಗೆ ಇನ್ನು 10 ನಿಮಿಷ ಏನೋ ಕಡಿಮೆ ಇತ್ತು. ಇಷ್ಟು ಲೇಟಾಗಿ ಯಾರೂ ಊಟ ಮಾಡಬೇಡಿ, 8 o'clock ಒಳಗೆ ಊಟ ಮುಗಿಸ್ಬೇಕು. ಬಟ್ ಇವತ್ತೊಂದು ದಿನ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಆದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಬಟ್ ಒನ್ ಟೈಮಿಗೆ ಓಕೆ, ಮತ್ತೆ ಬೆಳಿಗ್ಗೆ ತಿಂತೀನಿ ಅಂದರೆ ಅಷ್ಟು ಟೇಸ್ಟ್ ಇರಲ್ಲ. ಇದು ಚಿಕನ್ ಫ್ರೈ ನನ್ನ ಹಸ್ಬೆಂಡಿಗೆ ಕೂಡ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಪ್ಲೀಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಫ್ರೆಂಡ್, ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ, ಏನಿತ್ತು ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ಚಿಕನ್ ಫ್ರೈ ಮಿಕ್ಕಿತ್ತು, ಬಿಸಿ ಮಾಡಿ ಇಟ್ಟಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನಾಗೆ ಜೋಡಿಸಿ ಇದ್ದಾಯಿತು. ಇದು ಬಂದುಬಿಟ್ಟು ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕಿಗೆ ಧನಿಯಾ ಬೀಜ ನೆನೆ ಇದಿಷ್ಟು. ನೈಟ್ ಹೊತ್ತು ಯಾವತ್ತೂ ಕಿಚನ್ ಗಲೀಜು ಮಾಡಿ ಬಿಡಬಾರ್ದು. ಓಕೆ, ನಮ್ಮ ಮನೇಲಿ ಯಾವತ್ತೇ ಚಿಕನ್ ಮಾಡಿದ್ರು ನನ್ನ ಹಸ್ಬೆಂಡ್ ಮರೀದೆ ಬೀಡ ತಂದಿರ್ತಾರೆ. ನನಗೆ ತುಂಬ ಇಷ್ಟ ಅಂತ. ಇದು ಸ್ವೀಟ್ ಬೀಡ ಮತ್ತು ಡೈಜೆಷನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್, ಟೈಮ್ ಬಂದು 11 ಗಂಟೆ ಆಗಿಬಿಟ್ಟಿದೆ ಅಲ್ಲೇ. ಆ್ಯಕ್ಚುಲಿ ಇಷ್ಟು ಲೇಟಾಗಿ ಮಲ್ಕೊಳ್ಳೋದು ಮತ್ತು ಲೇಟಾಗಿ ಊಟ ಮಾಡೋದು ಎರಡೂ ಕೂಡ ತಪ್ಪು. ಹೆಲ್ತಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಇದರಿಂದ. ಬಟ್ ಒಂದೊಂದು ದಿನ ಓಕೆ, ಡೈಲಿ ಇದೇ ರೂಢಿ ಮಾಡ್ಕೋಬಾರ್ದು. ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಚಿಕನ್ ಫ್ರೈ ಹೇಗಿತ್ತು ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಳಿ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗಬೇಕು, ನೋಡೋಣ. ಆದರೆ ಅದು ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕೋಗಲ್ಲ. ನೆಕ್ಸ್ಟು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.